ಆಪರೇಷನ್ ಸಿಂಧೂರ್ ಸೇನಾ ಶೌರ್ಯದ 1 ವರ್ಷ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಭಾರತೀಯ ಸೇನೆಯ ಸಾಹಸಗಾಥೆ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ 1 ವರ್ಷ ಪೂರೈಸಿದೆ. ಈ ಕಾರ್ಯಾಚರಣೆ ಭಾರತದ ಶಕ್ತಿಯನ್ನ ಜಗತ್ತಿಗೆ ತೋರಿಸಿಕೊಟ್ಟಿದ್ದು ಮಾತ್ರವಲ್ಲದೆ ಯುದ್ಧ ತಂತ್ರದಲ್ಲಿ ಹೊಸ ಇತಿಹಾಸವನ್ನೇ ಬರೆದಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಸೇನೆಯ 6 ಐತಿಹಾಸಿಕ ಸಾಧನೆ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ऑपरेशन सिंदूर इस कार्रवाई में 9 टेररिस्ट कैंप्स को टारगेट किया गया और पूरी तरह से इसे बर्बाद किया गया. Our operations have been aimed exclusively at terrorist camps and facilities being used for anti-India activities. भाई धमाका होयो हिंद. Our job is to hit the target, not to count the body count. शोध प्रतिशोध का खेल नहीं, ये न्याय का नया स्वरूप है. ये ऑपरेशन सिंदूर है. ಮೇ 6 ಮತ್ತು 7, 2025 ಮಧ್ಯರಾತ್ರಿ ಭಾರತದ ಅಜೇಯ ಶೌರ್ಯವನ್ನ ಇಡೀ ಜಗತ್ತು ವೀಕ್ಷಿಸಿದ ದಿನ. ಅದರ ಹೆಸರೇ ಆಪರೇಷನ್ ಸಿಂಧೂರ್. ಇದೀಗ ಆಪರೇಷನ್ ಸಿಂಧೂರಕ್ಕೆ 1 ವರ್ಷ ತುಂಬಿದೆ. ಭಾರತದ 3 ಪಡೆಗಳು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿವೆ. It has been a year to the day since Operation Sindoor was conducted. And as the then DGMO, I look back at not only a military operation, but possibly a defining moment in India's strategic journey. ಆಪರೇಷನ್ ಸಿಂಧೂರದ ವೇಳೆ ಭಾರತೀಯ ಸೇನೆಯ ಡಿಜಿಎಂಒ ಆಗಿದ್ದ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಈ ಸೇನಾ ಕಾರ್ಯಾಚರಣೆಯ ಸಾಹಸವನ್ನ ಬಣ್ಣಿಸಿದ್ದಾರೆ. ಭಾರತದ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ರೇಖೆಯನ್ನು ದಾಟಿ ಹೋಗಿ ಪಾಕ್ ಉಗ್ರರನ್ನ ಮಟ್ಟ ಹಾಕಿದೆ ಎಂದು ತಿಳಿಸಿದ್ದಾರೆ. Operation Sindoor saw India very consciously and coherently go beyond its erstwhile approaches and methods and target terror across the line of control and our international boundary with Pakistan. ಭಾರತದ ಈ ಮಿಲಿಟರಿ ಕಾರ್ಯಾಚರಣೆಯು ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ನೆಲೆಗಳು ಮತ್ತು ಪ್ರಧಾನ ಕಚೇರಿಗಳ ವಿರುದ್ಧವಾಗಿತ್ತು. ಅಂದು ಪಾಕಿಸ್ತಾನಿ ಭಯೋತ್ಪಾದಕರು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಧರ್ಮವನ್ನ ಕೇಳಿ 26 ಅಮಾಯಕ ಜನರ ಜೀವವನ್ನ ಬಲಿ ಪಡೆದಿದ್ದರು. ಭಯೋತ್ಪಾದಕ ದಾಳಿಯಲ್ಲಿ ಕೊಲ್ಲಲ್ಪಟ್ಟ ಅಮಾಯಕರಲ್ಲಿ 25 ಭಾರತೀಯರು ಮತ್ತು ಒಬ್ಬ ನೇಪಾಳಿ ಸೇರಿದ್ರು.
ಇದು ನಡೆದ 13 ದಿನಗಳ ನಂತರ ಭಾರತ ಆಪರೇಷನ್ ಸಿಂಧೂರ್ ಪ್ರಾರಂಭಿಸಿತ್ತು. ಈ ಮಿಲಿಟರಿ ಕಾರ್ಯಾಚರಣೆಯು ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿತ್ತು. ಭಾರತೀಯ ವೀರ ಯೋಧರ ದಾಳಿಯಲ್ಲಿ ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಪಾಕಿಸ್ತಾನದಲ್ಲಿದ್ದ ಭಯೋತ್ಪಾದಕರ ಪ್ರಧಾನ ಕಚೇರಿ ಸುಟ್ಟು ಬೂದಿಯಾಗಿತ್ತು. ಆಪರೇಷನ್ ಸಿಂಧೂರ್ ಮೂಲಕ ಜಗತ್ತು ಮೊದಲ ಬಾರಿಗೆ ಬಲಿಷ್ಠ ಭಾರತದ ಅದಮ್ಯ ಧೈರ್ಯ ಮತ್ತು ಅಪಾರ ಶೌರ್ಯವನ್ನ ಕಣ್ತುಂಬಿಕೊಂಡಿತ್ತು. 5, 4, 3, 2. ऑपरेशन सिंदूर में जो कार्रवाई की गई वो एक बहुत अलग ही और हटके कार्रवाई थी, क्योंकि उरी के बाद जो सर्जिकल स्ट्राइक हुए वो एलसी के नज़दीक वाले कैंप पर हुए. पुलवामा के बाद जब बालाकोट स्ट्राइक्स हुए एयरफोर्स के, तब भी वो पीओके में जो कैंप थे वो छोटे मोटे कैंप के ऊपर हुए. लेकिन इस बार हमने एक बड़ा निर्णय लिया, एक पॉलिसी डिसीजन, कि ये सिर्फ छोटे वाले कैंप नहीं, लेकिन जो भी इसका समर्थन कर रहे हैं, जो भी इसका फाइनेंसिंग कर रहे हैं, जो भी इनके लीडर हैं, चाहे जहाँ पर भी हो, चाहे वो पीओके में हो, चाहे वो पाकिस्तान में हो, उनके ऊपर हमला करेंगे. तो ये एक किस्म से एक बड़ा स्ट्रेटेजिक शिफ्ट रहा है. जो हमने कार्रवाई की वो बहुत एक अच्छी कार्रवाई. ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಸೇನೆಯು 6 ಐತಿಹಾಸಿಕ ಮತ್ತು ಅಭೂತಪೂರ್ವ ಪ್ರಥಮಗಳನ್ನು ಸೃಷ್ಟಿಸಿತ್ತು. ಆಪರೇಷನ್ ಸಿಂಧೂರ್ನ ವಾರ್ಷಿಕೋತ್ಸವದಂದು ನಮ್ಮ ವೀಕ್ಷಕರಿಗೆ ಆ 6 ಮೈಲಿಗಲ್ಲುಗಳನ್ನು ತೋರಿಸುತ್ತಿದ್ದೇವೆ. ಸಿಂಧೂರದ ಶೌರ್ಯ 1, 88 ಗಂಟೆಗಳಲ್ಲಿ ಸೋತ ಪಾಕಿಸ್ತಾನ. ಭಾರತದ ಉದ್ದೇಶಗಳು ಸ್ಪಷ್ಟವಾಗಿದ್ದವು. ಪಾಕಿಸ್ತಾನಿ ನೆಲದಲ್ಲಿ ನೆಲೆಸಿರುವ ಭಯೋತ್ಪಾದಕರು, ಅವರ ನಿರ್ವಾಹಕರು ಮತ್ತು ಅವರ ಸಹಚರರು ಭಾರತೀಯ ಸೇನೆಯ ಟಾರ್ಗೆಟ್ ಆಗಿದ್ದರು. ಭಾರತವು ನಾಗರಿಕರ ಮೇಲೆ ಅಲ್ಲ, ಭಯೋತ್ಪಾದಕ ನೆಲೆಗಳ ಮೇಲೆ ಮಾತ್ರ ದಾಳಿ ಮಾಡಲು ನಿರ್ಧರಿಸಿತ್ತು. ಭಾರತೀಯ ಸೇನೆಯು ಯೋಜಿಸಿದಂತೆ ನಿಖರವಾಗಿ ದಾಳಿಯನ್ನು ಪ್ರಾರಂಭಿಸಿತ್ತು. ಭಾರತದ ಈ ಮಿಲಿಟರಿ ಕ್ರಮ ಉದ್ದೇಶಪೂರ್ವಕ, ನಿಖರ ಮತ್ತು ಕಾರ್ಯತಂತ್ರದ್ದಾಗಿತ್ತು. ಭಾರತದಲ್ಲಿ ಭಯೋತ್ಪಾದನೆಯನ್ನ ಹರಡಲು ಬಳಸಲಾಗುತ್ತಿದ್ದ ಭಯೋತ್ಪಾದಕ ಮೂಲ ಸೌಕರ್ಯವನ್ನ ನಾಶಪಡಿಸುವುದು ಈ ಯೋಜಿತ ಮಿಲಿಟರಿ ಕಾರ್ಯಾಚರಣೆಯ ಪ್ರಮುಖ ಉದ್ದೇಶವಾಗಿತ್ತು. ಭಯೋತ್ಪಾದಕರು ಮತ್ತು ಅವರ ಬೆಂಬಲಿಗರಿಗೆ ದೊಡ್ಡ ಹೊಡೆತ ನೀಡಲು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ 9 ಟಾರ್ಗೆಟ್ಗಳನ್ನ ಸೇನೆ ಲಾಕ್ ಮಾಡಿತ್ತು. ಭಾರತೀಯ ವಾಯುಪಡೆಯು ಭಯೋತ್ಪಾದಕ ಕೇಂದ್ರಗಳ ಮೇಲೆ ಬ್ರಹ್ಮೋಸ್, ಸ್ಕಾಲ್ಪ್ ಮತ್ತು ಹ್ಯಾಮರ್ ಕ್ಷಿಪಣಿಗಳ ಮಳೆ ಸುರಿಸಿತ್ತು. ಪರಿಣಾಮ ಎಲ್ಲ 9 ಭಯೋತ್ಪಾದಕ ನೆಲೆಗಳು ಒಂದೇ ದಾಳಿಯಲ್ಲಿ ಧ್ವಂಸಗೊಂಡಿತ್ತು. ಈ ಕಾರ್ಯಾಚರಣೆಯು ಭಯೋತ್ಪಾದಕ ಶಿಬಿರಗಳನ್ನ ನಾಶಪಡಿಸಿದ್ದಲ್ಲದೆ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ निर्मूलन माडित्तो. मैं समझता हूँ भारत की हिस्ट्री में एक इस तरह का जो प्रिसीजन अटैक और डीप अंदर पाकिस्तान में जो कहा जाता है अंदर घुस के मारेंगे और प्रिसाइज बिना कोलैटरल डैमेज के,
इस तरह का ऑपरेशन कभी भी नहीं हुआ और ये एग्जाम्पल है पूरी दुनिया के लिए। ये मैं नहीं कह रहा, ये जो इंटरनेशनल डिफेंस एक्सपर्ट्स हैं जो वॉर्स को मॉनिटर करते हैं, उस पर कमेंट करते हैं, ये उनका कहना है। ಯಾಕಂದ್ರೆ ಭಾರತ ನಾಗರಿಕರನ್ನ ಗುರಿ ಮಾಡದೇ ಇರಲು ನಿರ್ಧರಿಸಿತ್ತು. ಹೀಗಾಗಿ ವಸತಿ ಪ್ರದೇಶಗಳ ಮೇಲೆ ದಾಳಿ ನಡೆಸಿಲ್ಲ. ಭಾರತೀಯ ವಾಯುವೀರರ ದಾಳಿಯಲ್ಲಿ ಕೇವಲ ಭಯೋತ್ಪಾದಕರನ್ನಷ್ಟೇ ಕೊಲ್ಲಲಾಗಿತ್ತು, ನಾಗರಿಕರನ್ನಲ್ಲ. ಪಾಕಿಸ್ತಾನ ಕೇವಲ 88 ಗಂಟೆಗಳಲ್ಲಿ ಶರಣಾಯಿತು. ಆಪರೇಷನ್ ಸಿಂಧೂರ್ನ ಉದ್ದೇಶ ಕೇವಲ 88 ಗಂಟೆಗಳಲ್ಲಿ ಪೂರ್ಣಗೊಂಡಿತ್ತು. ಈ ಮೂಲಕ ಇಡೀ ಜಗತ್ತಿಗೆ ಭಾರತೀಯ ಸೇನೆ ಒಂದು ಮಾದರಿಯಾಯಿತು. ಭಾರತದ ಮಿಲಿಟರಿ ಶಕ್ತಿ, ಅದರ ನಿಖರತೆ ಮತ್ತು ಅದರ ಅಸಾಧಾರಣ ಶೌರ್ಯವನ್ನ ಇಡೀ ಜಗತ್ತು ಒಪ್ಪಿಕೊಂಡಿತ್ತು. ಈ ಭಾई धमाको होयो हिंद ಸಿಂಧೂರದ ಶೌರ್ಯ 3, ಭಾರತದ ಸುದರ್ಶನ ಚಕ್ರ. ಹೆಚ್ಚಿನ ಯುದ್ಧಗಳಲ್ಲಿ ಎರಡೂ ಕಡೆಗಳಲ್ಲಿ ಭಾರಿ ನಷ್ಟ ಉಂಟಾಗುತ್ತೆ. ಆದರೆ ಆಪರೇಷನ್ ಸಿಂಧೂರ್ ಈ ಸಂಪ್ರದಾಯವನ್ನೇ ಮುರಿಯಿತು. ಭಾರತೀಯ ಸೇನೆಯು ಪಾಕಿಸ್ತಾನಿ ಉಗ್ರಗಾಮಿ ನೆಲೆಗಳು ಮತ್ತು ಸೇನಾ ಮೂಲ ಸೌಕರ್ಯಗಳಿಗೆ ಭಾರಿ ಪೆಟ್ಟು ನೀಡಿತು. ಆದರೆ ಭಾರತಕ್ಕೆ ಯಾವುದೇ ರೀತಿಯ ಹಾನಿಯಾಗಲಿಲ್ಲ. ಪಾಕಿಸ್ತಾನವು ಕ್ಷಿಪಣಿಗಳನ್ನ ಉಡಾಯಿಸಿತಾದರೂ ಅವು ಗುರಿಯನ್ನ ತಲುಪಲು ಸಾಧ್ಯವಾಗಲಿಲ್ಲ. ಭಾರತದ ಅಭೇದ್ಯ ಸುರಕ್ಷಾ ಚಕ್ರವು ಅವುಗಳನ್ನ ಹಾದಿಯಲ್ಲೇ, ಅಂದರೆ ಆಕಾಶದಲ್ಲೇ ಹೊಡೆದು ಉರುಳಿಸಿತು. ಭಾರತದ ಅದ್ಭುತ ರಣತಂತ್ರ, ಸುಧಾರಿತ ತಂತ್ರಜ್ಞಾನ ಮತ್ತು ಅಷ್ಟೇ ನಿಖರವಾದ ಕಾರ್ಯಾಚರಣೆಯಿಂದಾಗಿ ಪಾಕಿಸ್ತಾನದ ದಾಳಿಗಳು ಸಂಪೂರ್ಣವಾಗಿ ವಿಫಲವಾದವು. ಭಾರತೀಯ ವಾಯುಸೇನೆಯು ಪಾಕಿಸ್ತಾನದಲ್ಲಿ ನಿಯೋಜಿಸಲಾಗಿದ್ದ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಜಾಮ್ ಮಾಡುವುದು ಮಾತ್ರವಲ್ಲದೆ ಅದನ್ನ ಭೇದಿಸಿ ಗಡಿಯ ಆಚೆ ನುಗ್ಗಿತು. ಕೇವಲ 23 ನಿಮಿಷಗಳಲ್ಲಿ ಭಯೋತ್ಪಾದಕರ ಅಡಗುದಾಣಗಳನ್ನು ಧೂಳಿಪಟ ಮಾಡಿತು. ये इंडिया की वन ऑफ द मोस्ट डिसाइसिव एंड फास्टेस्ट विक्ट्रीज में से एक है. जिस स्केल पर हमने अपने एनिमी को डैमेज करा है, जो हमारे ऑब्जेक्टिव थे उनको जिस स्पीड से अचीव करा है, आप पुराने कितने भी कॉन्फ्लिक्ट से हमारे वॉर्स उठा के देख लीजिए, इतनी स्पीड से और इतने प्रिसिशन से हमने कभी भी अपने ऑब्जेक्टिव्स को इतनी जल्दी अचीव नहीं करा. और यहां पर जैसे हमने फर्स्ट डे पर जब उनके टेररिस्ट कैंप्स को हिट करा, मल्टीपल लोकेशंस पर पिन पॉइंट स्ट्राइक्स करी हमारे डिफरेंट मिसाइल्स के साथ, चाहे वो हैमर हो, स्कैल्प हो, ब्रह्मोस हो, उसके बाद जो एस्केलेशन और हमने उसके बाद ये मैसेज भी एमओडी की तरफ से गया कि भाई ये जो पर्टिकुलर हमारा फोकस है वो टेररिस्ट कैंप्स को डिसमेंटल करना है, जो हमने करा है. ಇಂಡಿಯನ್ ಏರ್ ಫೋರ್ಸ್ ಸುಖಾಯಿ 30 MKI ಮೂಲಕ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಉಡಾಯಿಸಿತು. ಇನ್ನೊಂದೆಡೆ ರಫೇಲ್ ಯುದ್ಧ ವಿಮಾನಗಳಿಂದ ಸ್ಕ್ಯಾಲ್ಪ್ ಮತ್ತು ಹ್ಯಾಮರ್ ಬಾಂಬ್ಗಳನ್ನು ಸುರಿಸಲಾಯಿತು. ಭಾರತೀಯ ವಾಯುಸೇನೆಯು ಈ ಕಾರ್ಯಾಚರಣೆಯ ಸಮಯದಲ್ಲಿ ಕೇವಲ ಅದ್ಭುತ ಶೌರ್ಯವನ್ನು ಮಾತ್ರವಲ್ಲದೆ ತನ್ನ ತಾಂತ್ರಿಕ ಶ್ರೇಷ್ಠತೆಯನ್ನು ಪ್ರದರ್ಶಿಸಿತು.
ಆಪರೇಷನ್ ಸಿಂಧೂರ್ನಲ್ಲಿ ಕೇವಲ ಭಯೋತ್ಪಾದಕ ಅಡಗು ತಾಣಗಳು ಮಾತ್ರ ನಾಶವಾಗಲಿಲ್ಲ, ಬದಲಾಗಿ ಭಾರತವು ಪಾಕಿಸ್ತಾನದ 11 ಏರ್ ಬೇಸ್ಗಳನ್ನು ಗುರಿಯಾಗಿಸಿಕೊಂಡಿತ್ತು. अटैक हुआ है नूर खान बेस पे, बिल्कुल घर के ऊपर से छत से करो। नूर खान एयरबेस, रफीकी एयरबेस, मुरीद एयरबेस, सुकूर एयरबेस, सियालकोट एयरबेस, पसरूर एयरबेस, चुनियन एयरबेस, सरगोदा एयरबेस, सकर्दू ಏರ್ಬೇಸ್, ಬೋಲೋರಿ ಏರ್ಬೇಸ್ ಹಾಗೂ ಜಾಕಬಾಬಾದ್ ಏರ್ಬೇಸ್ ಪಾಕಿಸ್ತಾನದ ಈ ಏರ್ಬೇಸ್ಗಳಲ್ಲಿ ಸ್ಫೋಟಗಳನ್ನು ನಡೆಸುವ ಮೂಲಕ ಭಾರತೀಯ ಸೇನೆಯ ಬ್ರಹ್ಮಾಸ್ತ್ರಗಳು ಪಾಕಿಸ್ತಾನದ ಪ್ರತಿ ಮೂಲೆಯನ್ನು ನಾಶಪಡಿಸುವ ಸಾಮರ್ಥ್ಯ ಹೊಂದಿದೆ ಎಂಬ ಸಂದೇಶವನ್ನು ಭಾರತ ನೀಡಿತು. ಈ ದಾಳಿಯೊಂದಿಗೆ ಪರಮಾಣು ಶಕ್ತಿ ಹೊಂದಿರುವ ದೇಶವೊಂದರ 11 ಏರ್ಬೇಸ್ಗಳ ಮೇಲೆ ಒಂದೇ ಕಾರ್ಯಾಚರಣೆಯಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿದ ವಿಶ್ವದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಯಿತು. ಭಾರತದ ಈ ಭೀಕರ ಆಕ್ರಮಣದ ಪರಿಣಾಮವಾಗಿ ಪಾಕಿಸ್ತಾನ ವಾಯುಸೇನೆಯ 20% ಸಾಮರ್ಥ್ಯ ನಾಶವಾಯಿತು. Bravo 6, second platoon is moving to rendezvous near your location. What's your status? ಪಾಕಿಸ್ತಾನವು ಭಾರತದ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದಾಗ ಭಾರತದ ಸುರಕ್ಷಾ ಕವಚವು ಅವರ ಆಲೋಚನೆಗಳನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡಿತು. ಭಾರತದ ಮಲ್ಟಿಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಗಾಳಿಯಲ್ಲೇ ಹೊಡೆದು ಉರುಳಿಸಿತು. ಪಾಕಿಸ್ತಾನಿ ಕ್ಷಿಪಣಿಗಳ ಪಾಲಿಗೆ ಭಾರತದ ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ತೀರ್ ಅತಿ ದೊಡ್ಡ ಕಂಟಕವಾಗಿ ಪರಿಣಮಿಸಿತು. ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್ನ ಈ ಶಕ್ತಿ ಪ್ರದರ್ಶನವು ಭಾರತದ ಆಕಾಶವನ್ನ ಸುರಕ್ಷಿತಗೊಳಿಸುವುದು ಮಾತ್ರವಲ್ಲದೆ ಭಾರತದ ಸ್ವದೇಶಿ ರಕ್ಷಣಾ ಸಾಮರ್ಥ್ಯದ ಶಕ್ತಿಯನ್ನ ಜಗತ್ತಿಗೆ ಸಾರಿತು. ಸಿಂಧೂರದ ಶೌರ್ಯ 4, ಭಾರತದ JAI ಫಾರ್ಮುಲಾ. ಜೆ ಅಂದ್ರೆ ಜಂಟಿತನ, ಒಗ್ಗಟ್ಟು, ಎ ಅಂದ್ರೆ ಆತ್ಮನಿರ್ಭರತೆ ಮತ್ತು ಐ ಅಂದ್ರೆ ಸ್ವದೇಶೀಕರಣ. ಈ ಕಾರ್ಯಾಚರಣೆಯಲ್ಲಿ ಭಾರತದ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ ಎಂಬ 3 ಪಡೆಗಳು ಒಟ್ಟಾಗಿ ಕೆಲಸ ಮಾಡಿದವು. ಭಾರತೀಯ ಭೂಸೇನೆ ಮತ್ತು ವಾಯುಸೇನೆಯು ಭಯೋತ್ಪಾದಕರ ಅಡಗು ತಾಣಗಳು ಮತ್ತು ಪಾಕಿಸ್ತಾನಿ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ರೆ ಭಾರತೀಯ ನೌಕಾಸೇನೆಯು ಸಮುದ್ರದಲ್ಲಿ ತೀವ್ರ ನಿಗಾ ಇರಿಸಿ ಪಾಕಿಸ್ತಾನಿ ನೌಕಾಪಡೆಯನ್ನ ಬೆದರಿಸುವ ಕೆಲಸ ಮಾಡಿತು. वो 7 तारीख का जो अटैक था वो बहुत कम समय में हुआ था. इतने सारे हवाई जहाज हवा में इमीडिएटली ले जाना और फिर उसको अटैक को कार्यान्वित करना वो एक मुश्किल काम था और वो इंडियन एयरफोर्स और इंडियन आर्मी ने कोऑर्डिनेटेड तरीके से बहुत ही ब्यूटीफुली किया. उसके बाद के जो अटैक्स हुए वो प्रिसिशन पे ज़्यादा थे, यानी कि सटीक तरीके से हमला करेंगे. देखिए हमने जितने भी मिसाइल्स फायर किए सब मिसाइल्स का कहीं ना कोई इम्पैक्ट हुआ. कुछ ना कुछ मिसाइल्स तो देखिए ऐसा होता है वॉर में, जब आप 100 मिसाइल फायर करते हैं तो उसकी 100% गारंटी नहीं होती कि 100 के 100 ही पहुंचेंगे. ऐसा होता है कि 0.7, 0.8 यानी 100 में से 80 मिसाइल अपने गंतव्य पे पहुंचेंगे और 20 मिस कर जाएंगे. तो आई एम श्योर कि भारतीय वायुसेना और भारतीय आर्मी के साथ भी ऐसा ही हुआ होगा. ಕಳೆದ 11 ವರ್ಷಗಳಲ್ಲಿ ಭಾರತದಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆಯು 3 ಪಟ್ಟು ಹೆಚ್ಚಾಗಿದೆ. ಎರಡು 2014-15ರಲ್ಲಿ ಭಾರತದ ರಕ್ಷಣಾ ಉತ್ಪಾದನೆಯು 46,429 ಕೋಟಿ ರೂಪಾಯಿಗಳಷ್ಟಿತ್ತು. 2023-24ರಲ್ಲಿ ಇದು 1,27,434 ಕೋಟಿ ರೂಪಾಯಿಗಳಿಗೆ
ಏರಿಕೆಯಾಗಿದೆ. 2024-25ರಲ್ಲಿ ಭಾರತದ ರಕ್ಷಣಾ ಉತ್ಪಾದನೆಯು 1,54,000 ಕೋಟಿ ರೂಪಾಯಿಗಳನ್ನು ದಾಟಿದೆ. ಇಂದು ಭಾರತವು 65% ಶಸ್ತ್ರಾಸ್ತ್ರಗಳನ್ನು ತಾನೇ ತಯಾರಿಸುತ್ತಿದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದ ಆತ್ಮನಿರ್ಭರ ಶಕ್ತಿಯ ಪ್ರದರ್ಶನವಾಯಿತು. ಬ್ರಹ್ಮೋಸ್, ಆಕಾಶ್ ತೀರ್, ತೇಜಸ್, ಸ್ಕೈ ಸ್ಟ್ರೈಕರ್ ಮತ್ತು T4 ಆಂಟಿ ಡ್ರೋನ್ ಸಿಸ್ಟಮ್ ಭಾರತದ ಈ ಸ್ವದೇಶಿ ಅಸ್ತ್ರಗಳು ಪಾಕಿಸ್ತಾನದ ಅಹಂಕಾರವನ್ನ ಅಡಗಿಸಿದವು. ಇಂದಿನ ಭಾರತವು ಕೇವಲ ಮೇಡ್ ಫಾರ್ ಇಂಡಿಯಾ ಶಸ್ತ್ರಾಸ್ತ್ರಗಳ ಮೇಲೆ ಅವಲಂಬಿತವಾಗಿಲ್ಲ, ಬದಲಾಗಿ ಮೇಡ್ ಬೈ ಇಂಡಿಯಾ ಅಸ್ತ್ರಗಳಿಂದ ಸನ್ನದ್ಧವಾಗಿದೆ ಎಂಬುದನ್ನು ಆಪರೇಷನ್ ಸಿಂಧೂರ್ ಜಗತ್ತಿಗೆ ತೋರಿಸಿಕೊಟ್ಟಿತು. ಸಿಂಧೂರ್ ಶೌರ್ಯ 5 ಬಲಿಷ್ಠ ನಾಯಕತ್ವದ ಸಾಮರ್ಥ್ಯ. ಆಧುನಿಕ ಯುದ್ಧ ತಂತ್ರದಲ್ಲಿ ಆಪರೇಷನ್ ಸಿಂಧೂರ್ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ ಅಂದ್ರೆ ಅದಕ್ಕೆ ಭಾರತದ ರಾಜಕೀಯ ದೃಢ ಇಚ್ಛಾಶಕ್ತಿಯ ಕಾರಣ. ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ಅವರ ನಿರ್ಧಾರ ತೆಗೆದುಕೊಳ್ಳುವ ಕ್ಷಮತೆಯಿಂದಾಗಿ ಪಾಕಿಸ್ತಾನದ ಪರಮಾಣು ಬ್ಲಾಕ್ ಮೇಲ್ ಫಾರ್ಮುಲಾ ಧೂಳಿಪಟವಾಯಿತು. कोई भी न्यूक्लियर ब्लैकमेल भारत नहीं सहेगा. न्यूक्लियर ब्लैकमेल की आड़ में पनप रहे आतंकी ठिकानों पर भारत सटीक और निर्णायक प्रहार करेगा. ಪ್ರಧಾನಿ ಮೋದಿ ದೇಶದ ಸೇನೆಗೆ ಕೇವಲ ಮುಕ್ತ ಸ್ವಾತಂತ್ರ್ಯ ನೀಡಿದ್ದಷ್ಟೇ ಅಲ್ಲ, ಅವರನ್ನ ಸಶಕ್ತಗೊಳಿಸಲು ಪ್ರತಿಯೊಂದು ಅಗತ್ಯ ಕ್ರಮಗಳನ್ನು ಕೈಗೊಂಡರು. ಮೋದಿ ಭಾರತದ ಯುದ್ಧ ನೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿದರು. ಇಂದು ಭಾರತ ಶತ್ರುಗಳ ಮನೆಗೆ ನುಗ್ಗಿ ಹೊಡೆಯುತ್ತಿದೆ ಅಂದ್ರೆ ಅದರ ಹಿಂದೆ ಪ್ರಧಾನಿ ಮೋದಿಯವರ ಹೊಸ ಯುದ್ಧ ನೀತಿಯೇ ಇದೆ. ऑपरेशन सिंदूर अभी खत्म नहीं हुआ है. जो कुछ भी हुआ है वह सिर्फ एक ट्रेलर मात्र था. अब जब सही समय आएगा, जब भी सही समय आएगा, तो हम पूरी पिक्चर भी दुनिया को दिखाएंगे. कॉम्बिनेशन था पॉलिटिकल लीडरशिप का डायरेक्शन एंड सीनियर आर्म्ड फोर्सेस का जो फाइनल डायरेक्शंस जो गए थे ऑपरेशनल यूनिट्स को, हाउ टू टैकल द सिचुएशन, बहुत ವಂಡರ್ಫುಲಿ हुआ. ಆಪರೇಷನ್ ಸಿಂಧೂರ್ ಭಾರತೀಯ ಸೇನೆಯು ಕೇವಲ ಸಾಂಪ್ರದಾಯಿಕವಲ್ಲ, ಬದಲಾಗಿ ಆಧುನಿಕ ಮತ್ತು ಹೊಸ ಮಾದರಿಯ ಯುದ್ಧವನ್ನ ಗೆಲ್ಲುವಲ್ಲಿ ಪರಿಣಿತವಾಗಿದೆ ಎಂದು ಸಾಬೀತುಪಡಿಸಿದೆ. ದೇಶ, ಸೇನೆ ಮತ್ತು ತನಿಖಾ ಸಂಸ್ಥೆಗಳು ಒಟ್ಟಾಗಿ ಕೆಲಸ ಮಾಡಿವೆ. ಈ ಕಾರ್ಯಾಚರಣೆಯ ಸಮಯದಲ್ಲಿ ಸೇನೆ, ಏಜೆನ್ಸಿಗಳು ಮತ್ತು ಖಾಸಗಿ ಉದ್ಯಮಗಳು ಒಂದಾಗಿದ್ದವು. ಈ ಒಗ್ಗಟ್ಟಿನಿಂದಾಗಿಯೇ ಪಾಕಿಸ್ತಾನ ಸಂಪೂರ್ಣವಾಗಿ ಮಣ್ಣು ಮುಕ್ಕಿತು. ಭಾರತೀಯ ಸೇನೆಯು ಯುದ್ಧವನ್ನ ಕೇವಲ ಸೇನೆ ಅಥವಾ ವಾಯುಪಡೆಯ ಜವಾಬ್ದಾರಿ ಎಂದು ಪರಿಗಣಿಸುವುದಿಲ್ಲ ಎಂಬುದನ್ನು ಆಪರೇಷನ್ ಸಿಂಧೂರ್ ತೋರಿಸಿಕೊಟ್ಟಿದೆ. ಭಾರತದ ಸೇನಾಪಡೆಯು ಈ ಕಾರ್ಯಾಚರಣೆಯನ್ನ ಸಂಘಟಿತ ಕಾರ್ಯಾಚರಣೆ ಎಂದು ಪರಿಗಣಿಸಿ ಕೆಲಸ ಮಾಡಿತ್ತು. ಇಲ್ಲಿ ಪ್ರತಿಯೊಂದು ಸೇನಾ ಬಲವು ಒಟ್ಟಾಗಿ ಶತ್ರು ಪಾಕಿಸ್ತಾನಕ್ಕೆ ಸೋಲುಣಿಸಿತ್ತು. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.